ವೀಕ್ಷಕರೇ, ನಿನ್ನೆ ರಣರಂಗವಾಗಿ ಮಾರ್ಪಾಡಾಗಿದ್ದಂತಹ ಇದೇ ಶಿವಾಜಿನಗರದ ಫುಟ್ಪಾತ್ ಇದೀಗ ನೋಡೋಕೆ ಎಷ್ಟು ಸುಂದರವಾಗಿ ಶಾಂತವಾಗಿದೆ ಗೊತ್ತಾ. ನಿಜಕ್ಕೂ ಇದನ್ನು ನೋಡ್ತಾ ಇದ್ರೆ ಖುಷಿಯಾಗುತ್ತೆ. ಒಮ್ಮೆ ಈ ಒಂದು ದೃಶ್ಯವನ್ನು ನೋಡ್ಕೊಂಡು ಬನ್ನಿ. ವೀಕ್ಷಕರೇ, ನೀವೀಗ ನೋಡ್ತಾ ಇರುವಂಥದ್ದು ಶಿವಾಜಿನಗರದ ಬೌರಿಂಗ್ ಹಾಸ್ಪಿಟಲ್ ಮತ್ತು BMTC ಬಸ್ ಸ್ಟ್ಯಾಂಡ್ನಲ್ಲಿ ಇರುವಂತಹ ಪಾದಚಾರಿಯ ಮಾರ್ಗ. ಇದು ನಿನ್ನೆ ಮಧ್ಯಾಹ್ನದ ವೇಳೆಗೆ ಒಂದು ರೀತಿ ರಣರಂಗವಾಗಿ ಮಾರ್ಪಾಡಾಗಿತ್ತು. ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಜೊತೆಗೆ ಅಧಿಕಾರಿಗಳ ನಡುವೆ ವಾಗ್ವಾದ ಸೃಷ್ಟಿಯಾಗಿದ್ದು, ಕಲಾಪಗಳಲ್ಲಿ ಏನಾಗಿತ್ತು ಅಂತ ಅಂದರೆ ಅಧಿಕಾರಿಗಳ ಮೇಲೆ ಏಕಾಏಕಿಯಾಗಿ ಗುಂಪೊಂದು ದಾಳಿಯನ್ನು ಮಾಡಿತ್ತು. ಅದರಲ್ಲೂ ಕೂಡ ಸಿಕ್ಕ ವಸ್ತುಗಳಿಂದ ಹೊಡೆಯೋ ಮೂಲಕ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿತ್ತು. ಜುಲೈ 1ರಿಂದ ಒಂದು ಒತ್ತುವರಿಯನ್ನು ಮಾಡಿಕೊಂಡಿದ್ದಂತಹ ಫುಟ್ಪಾತನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಂತಹ GBAಗೆ ನಿನ್ನೆ ಅಡ್ಡಿಯಾಗಿದ್ದಂಥದ್ದು. ಆ ಒಂದು ಘಟನೆ ನಡೆದ ಬಳಿಕವೂ ಕೂಡ ಅಧಿಕಾರಿಗಳು ಛಲ ಬಿಡದೆ ತಮ್ಮ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಕಾರ್ಯಪ್ರವೃತ್ತವಾಗಿದ್ದಂತಹ ಅಧಿಕಾರಿಗಳು ಈ ಒಂದು ಫುಟ್ಪಾತ್ ತೆರವನ್ನು ಮಾಡುವಲ್ಲಿ ಇದೀಗ ಯಶಸ್ವಿಯಾಗಿರುವಂಥದ್ದು. ಅದರ ಒಂದು ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿಗೆ ನಿಜಕ್ಕೂ ಅಂತಹ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲೂ ಕೂಡ ಕಾರ್ಯಪ್ರವೃತ್ತಿಯನ್ನು ಮೆರೆದಿರುವಂತಹ, ಸೇವಾ ನಿಷ್ಠೆಯನ್ನು ಮೆರೆದಿರುವಂತಹ ಅಂಥ ನಿಷ್ಠಾವಂತ ಅಧಿಕಾರಿಗಳಿಗೆ ನಮ್ಮ ರಾಜವಾಹಿನಿಯಿಂದ ಒಂದು ಬಿಗ್ ಸೆಲ್ಯೂಟನ್ನು ಸಲ್ಲಿಸಲೇಬೇಕು. ನೀವೀಗ ದೃಶ್ಯದಲ್ಲಿ ನೋಡಿದ್ರಿ ವೀಕ್ಷಕರು, ಎಷ್ಟರ ಮಟ್ಟಿಗೆ ಈ ಒಂದು ಫುಟ್ಪಾತ್ನಲ್ಲಿ ಪಾದಚಾರಿಗಳು ಆರಾಮಾಗಿ ನಡ್ಕೊಂಡು ಬರೋದಕ್ಕೆ ಇದು ಸಾಕಾರವಾಗುವಂತಿರುವಂಥದ್ದು. ಆದರೆ ನಿನ್ನೆಯವರೆಗೂ ಕೂಡ ನೀವೇನಾದರೂ ಈ ಶಿವಾಜಿನಗರದ ಫುಟ್ಪಾತ್ನಲ್ಲಿ ಓಡಾಡಿದರೆ ನಿಮಗೆ ಗೊತ್ತಾಗಿರುತ್ತೆ, ಸಾಕಷ್ಟು ವ್ಯಾಪಾರಸ್ಥರ ಕಿರಿಕಿರಿ ಆಗಿರ್ಬೋದು. ನೀವು ಇಲ್ಲಿ ಬಂದರೆ ಅನುಭವಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಕಿರಿಕಿರಿಗೆ ಇದೀಗ GBA ಕಂಪ್ಲೀಟಾಗಿ ಶಾಶ್ವತವಾಗಿ ಅಂತಿಮವನ್ನು ಮುಕ್ತಾಯವನ್ನು ಹಾಡಿರುವಂಥದ್ದು. ಹಿತಶ್ರೀಯನ್ನು ಹಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಈ ಒಂದು ಫುಟ್ಪಾತನ್ನು ತೆರವು ಮಾಡುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನ ಪಾದಚಾರಿಗಳನ್ನು ಕೂಡ ಮಾತನಾಡಿಸ್ತೋಣ. ಅವ್ರು ಏನೆಲ್ಲ ಹೇಳ್ತಾರೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಸಾಕಷ್ಟು ಜನ ಯಾವುದೇ ರೀತಿಯ ಒಂದು ಭಯವಿಲ್ಲದೆ ನಿರ್ಭಯವಾಗಿ ಇಲ್ಲಿದ್ದಾರೆ. ಯಾಕಂದರೆ ನಿನ್ನೆ ನಡೆದಂತಹ ಘಟನೆ ನಿಜಕ್ಕೂ ಒಂದು ರೀತಿ ಎಲ್ಲ ಅಧಿಕಾರಿಗಳನ್ನು ಕೂಡ ಬೆಚ್ಚಿ ಬೀಳಿಸಿತ್ತು. ಆದರೂ ಕೂಡ ಸೇವಾ ನಿಷ್ಠೆಯನ್ನು ಮೆರೆದಿರುವಂತಹ ನಮ್ಮ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಕೆ ಮಾಡುವಲ್ಲಿ ಕೂಡ ಸಕ್ಸಸ್ಫುಲ್ ಆಗಿರುವಂಥದ್ದು. ಬನ್ನಿ ಇದ್ರ ಬಗ್ಗೆ ಸಾರ್ವಜನಿಕರು ಕೂಡ ಮಾತನಾಡಿಸ್ತೋಗೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ದೀನದಯಾಳ್ ಅಂತ. ಸರ್, ಈಗ ನಿನ್ನೆಗೆ ಮುಂಚೆ ನೋಡಿದ್ರೆ ಫುಟ್ಪಾತ್ನಲ್ಲಿ ಪೂರ್ತಿ ಎಲ್ಲ ಒತ್ತುವರಿ ಆಗಿತ್ತು, ಅಂಗಡಿ ಮುಂಗಟ್ಟುಗಳಿತ್ತು. ನೀವು ಕೂಡ ಬಂದಿರ್ತೀರ. ಹಳೆಯ ಫುಟ್ಪಾತನ್ನು ನೋಡಿದ್ರೆ ಈಗಿನ ಫುಟ್ಪಾತ್ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಚೆನ್ನಾಗಿದೆ. ಈ ಥರ ವೆಕೇಟ್ ಮಾಡಿಸಿರೋದು ಒಳ್ಳೆಯದಾಯಿತು. ಮಾಡಿಸಿರೋದ್ರಿಂದ ಪಬ್ಲಿಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಫುಟ್ಪಾತು ಎಲ್ಲ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡ್ರೆ ಯಾರೂ ಓಡಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಈಗ ಪಕ್ಕದಲ್ಲಿ ಹಾಸ್ಪಿಟ್ಲಿದೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಹೋಗೋಕ್ಕೆ ಬರೋಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಸರ್, ನೀವು ದಿನಂತರವಾಗಿ ಬರ್ತಾ ಇದ್ರಾ ಹಿಂದಿನಿಂದಲೂ ಕೂಡ ಇಲ್ಲಿಗೆ? ಸುಮಾರು ವರ್ಷ 1970ಇಂದ ಇಲ್ಲೇ ಬೆಂಗಳೂರಿನಲ್ಲಿ ಇದ್ದೀನಿ. 56 ಇಯರ್ಸಿಂದ ಬೆಂಗಳೂರಿನಲ್ಲಿದ್ದೀನಿ. ಸೊ ಅವಾಗಿಂದ ಇದೇ ಥರ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಅದು ನೆವರ್ ಎಂಡಿಂಗ್. ಅದು ಎನ್ಕ್ರೋಚ್ಮೆಂಟ್ ಆಗ್ತಾ ಇರುತ್ತೆ, ಮತ್ತು ಇವರು ತೆಗೆಸ್ತಾರೆ, ಮತ್ತು ಎನ್ಕ್ರೋಚ್ಮೆಂಟ್ ಆಗುತ್ತೆ, ತೆಗೆಸ್ತಾರೆ. ಅದಕ್ಕೆ ಪೊಲೀಸ್ ಇನ್ವಾಲ್ವ್ಮೆಂಟು ಇರುತ್ತೆ, ಮತ್ತು ಕಾರ್ಪೊರೇಷನವ್ರ ಇನ್ವಾಲ್ವ್ಮೆಂಟು ಇರುತ್ತೆ. ಒಂದು ಕೈಯಿಂದ ಮಾಡಿದ್ರೆ ಏನೂ ಆಗೋದಿಲ್ಲ, ಎರಡು ಕೈಯಿಂದನೂ ತಪ್ಪಿರುತ್ತೆ. ಆಗಿನ ಕಾಲದಿಂದ ಏನಕ್ಕೆ ಬಿಟ್ಕೊಂಡಿದ್ರು, ಆವಾಗ ತೆಗಿಬೇಕಾಗಿತ್ತು. ಆವಾಗೆಲ್ಲ ತೆಗೆದಿಲ್ಲ, ಇವಾಗ ತೆಗೆದವ್ರೆ. ಅಂದರೆ ಅವ್ರಿಗೆ ಬಿಸಿ ಮುಟ್ಟಿದೆ, ಈಗ ತೆಗೆದಿದ್ದಾರೆ. ಆ ಥರ. ದೀನದಯಾಳ್ ಅಂತ. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಕಾಲದಿಂದಲೂ ಕೂಡ ಮುಂದುವರೆದಿದ್ದಂತಹ ಈ ಒಂದು ಒತ್ತುವರಿಗೆ ಕೊನೆಗೂ ಕೂಡ ಇದೀಗ ವಿದಾಯ ಹಾಡುವಂತಹ ಸಮಯ ಬಂದಿರುವಂಥದ್ದು. ನಿಜಕ್ಕೂ ಒಂದು ರೀತಿ ಇದೆಲ್ಲ ನಮ್ಮ ಅಧಿಕಾರಿಗಳಿಗೆ ಒಂದು ಸಿಕ್ಕಂತಹ ಬಿಗ್ ಸಕ್ಸಸ್ ಅಂತಲೇ ಹೇಳ್ಬೋದು. ಅಂತಹ ಒಂದು ಮಾರಣಾಂತಿಕ ಹಲ್ಲೆ ನಡೆದರೂ ಕೂಡ ಛಲ ಬಿಡದೆ ತಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಅಂತಹ ಒಂದು ಅಧಿಕಾರಿಗಳಿಗೆ, ನಿಷ್ಠಾವಂತ ಅಧಿಕಾರಿಗಳು ಇನ್ನೂ ಕೂಡ ನಮಗೆ ಬೇಕು. ಅಂತಹವರ ಒಂದು ಸೇವೆ ಇನ್ನೂ ಕೂಡ ಮುಂದುವರಿಲಿ ಅನ್ನುವಂಥದ್ದು ನಮ್ಮ ರಾಜವಾಹಿನಿ ಆಶಯ. ಇದೇ
ಇದೇ ರೀತಿ ಒತ್ತುವರಿ ಎಲ್ಲೆಲ್ಲಿ ಆಗಿದೆ ಅಂತಹ ಒತ್ತುವರಿ ಆಗಿರುವಂತಹ ಜಾಗಗಳಲ್ಲೂ ಕೂಡ ತೆರವು ಮಾಡುವಂತಹ ಕೆಲಸ ಮತ್ತಷ್ಟು ಯಶಸ್ವಿಯಾಗಿ ಸಾಗಲಿ ಅನ್ನುವಂಥದ್ದು ನಮ್ಮ ವಾಹಿನಿಯ ಕಡೆಯಿಂದ ಅಧಿಕಾರಿಗಳಿಗೆ ಒಂದು ವಿಷಯನ್ನು ಕೂಡ ಮಾಡ್ತೀವಿ. ಕ್ಯಾಮ್ರಾಮ್ಯಾನ್ ಶಿವಶಂಕರ್ ಜೊತೆ ವಿನುತಾ ಎಚ್ ಎಲ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.